ಸಂಜೆ 5 ಗಂಟೆಯಿಂದ ಮತ್ತೆ 2000 ಹಣ ಬಿಡುಗಡೆ ಪ್ರಾರಂಭ. ಗೃಹಲಕ್ಷ್ಮಿ 26ನೇ ಕಂತು ಬೇಕು ಅಂದ್ರೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ. ನಮಸ್ಕಾರ ಎಲ್ಲರಿಗೂ, ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 3 ಪ್ರಮುಖವಾದ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಮೊದಲನೇದಾಗಿ 25ನೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಇನ್ನೂ ಕೂಡ ಎಲ್ರಿಗೂ ಜಮಾ ಆಗಿಲ್ಲ. ಯಾರಿಗೆಲ್ಲ ಜಮಾ ಆಗಿಲ್ಲ ಅಂತವರಿಗೆ ಯಾವಾಗ ಬರುತ್ತೆ? 3ನೇ ಹಂತದಲ್ಲಿ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದ್ಯಾ? ಅದರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಬರ್ತಾ ಇರುವಂತಹ ವಿಷಯ, ಗೃಹಲಕ್ಷ್ಮಿ ಹಣ 2000 ಬರಬೇಕಾದ್ರೆ ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ. ಅದರ ಬಗ್ಗೆನೂ ಕೂಡ ಅಂದರೆ ಲೈಫ್ ಸರ್ಟಿಫಿಕೇಟ್, ಅದರ ಬಗ್ಗೆನೂ ಕೂಡ ತುಂಬ ಜನರಿಗೆ ಡೌಟ್ಸ್ ಇದೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ. ನಿಜಾನಾ ಅಂತ ತುಂಬ ಜನರ ಡೌಟ್. ಹೌದು, ಇದು ನಿಜಾನೇ. ಜೀವಿತ ಪ್ರಮಾಣ ಪತ್ರವನ್ನು ಎಲ್ಲಿ ರೆಡಿ ಮಾಡಬೇಕು, ಎಲ್ಲಿ ಮಾಡಿಸಬೇಕು, ಯಾವಾಗಲಿಂದ ಕೊಡಬೇಕು, ಎಲ್ಲಿಗೆ ಹೋಗಿ ಕೊಡಬೇಕು, ಹೀಗೆ ಸಾಕಷ್ಟು ಡೌಟ್ಸ್ಗಳು ಕೂಡ ಇರುತ್ತೆ. ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಫುಲ್ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಬಿಟ್ಟು ನೋಡಿದರೆ ಖಂಡಿತವಾಗಿಯೂ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಗುತ್ತೆ. ಏನು ಯೂಸ್ಫುಲ್ ಕಂಟೆಂಟ್ ಇದೆ ಅದು ಮಾತ್ರ ಈ ವಿಡಿಯೋದಲ್ಲಿ ಇರುವಂಥದ್ದು. ಹಾಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿ. ನೀವು ವಿಡಿಯೋ ನೋಡಿ ಇದನ್ನು ನಿಮಗೆ ಗೊತ್ತಿರುವವರಿಗೂ ಕೂಡ ಶೇರ್ ಮಾಡಿ. ಆದರೆ ಮಾತ್ರ ಎಲ್ರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ತಿಳಿಯುವಂಥದ್ದು. ಅದರ ಜೊತೆಗೆ ನೋ ಸೋಷಿಯಲ್ ಮೀಡಿಯಾ, ಇದು ಕೂಡ ಫೆಬ್ರವರಿ 14ನೇ ತಾರೀಕಿನಿಂದ ಟಿವಿ, ಮೊಬೈಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳನ್ನು ನೋಡಬಾರದು ಅಂತ ಕೂಡ ಜಾರಿಗೆ ತರ್ತಾ ಇದೆ ರಾಜ್ಯ ಸರ್ಕಾರ. ಯಾರು ನೋಡಬಾರದು? ಮಕ್ಕಳು ನೋಡಬಾರದ ಅಥವಾ ದೊಡ್ಡವರು ನೋಡಬಾರದ ಅಂತ ಅದರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೇನೆ. ಈ 3 ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನೀವು ಒಂದು ಪುಟ್ಟ ಲೈಕ್ ಕೊಡೋ ಮೂಲಕ ಈ ಚಾನೆಲನ್ನು ಸಪೋರ್ಟ್ ಮಾಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಮಂಡ್ಯ, ಮಳವಳ್ಳಿ, ಮೈಸೂರು ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಹೀಗೆ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಅಂಥವರಿಗೆ ನಿನ್ನೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ. 3ನೇ ಹಂತದ ಬಿಡುಗಡೆ ಆಗಿರುವಂಥದ್ದು. 1ನೇ ಹಂತದ ಮತ್ತು 2ನೇ ಹಂತದ ಬಿಡುಗಡೆಯಿಂದ 75% ಜನರಿಗೆ ಹಣ 2000 ಬಂದಿದೆ. ಇನ್ನು 25% ಜನರಿಗೆ ಇನ್ನೂ ಕೂಡ ಅಂದರೆ 25 ಲಕ್ಷ ಜನರಿಗೆ ಇನ್ನೂ ಕೂಡ ಬಂದಿರಲಿಲ್ಲ. ಅಂಥವರಿಗೆಲ್ಲ ನಿನ್ನೆಯಿಂದ 3ನೇ ಹಂತದ ಬಿಡುಗಡೆ ಮಾಡಿದ್ದೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ಅಂತವರು ಚೆಕ್ ಮಾಡಿ. ನಿನ್ನೆಯಿಂದಲೇ ಪುನಃ ಜಮಾ ಶುರುವಾಗಿದೆ. ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂತವರಿಗೆ ಇವತ್ತು ಮತ್ತು ನಾಳೆ ಈ ರೀತಿ 4 ದಿವಸದ ಒಳಗೆ ನಿಮಗೆ ಕಂಪ್ಲೀಟ್ ಆಗಿ ಜಮಾ ಆಗುತ್ತೆ. ಇನ್ನು 25ನೇ ಕಂತಿನ ಕ್ಲಾರಿಟಿ ಸಿಕ್ಕಿದೆ ಅಂತ ತಿಳ್ಕೊಳ್ತೀನಿ. ಇನ್ನು ಜೀವಿತ ಪ್ರಮಾಣ ಪತ್ರ ಅಂತ ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹರಿದಾಡ್ತಾ ಇದೆ. ಅದು ನಿಜಾನಾ? ಹೌದು, ನಿಜ. ಜೀವಿತ ಪ್ರಮಾಣ ಪತ್ರ ಅಂದರೆ ಈ ಪತ್ರ ನಾವು ಜೀವಂತವಾಗಿದ್ದೇವೆ ಅಂತ ನಮ್ಮನ್ನು ನಾವೇ ಪ್ರೂವ್ ಮಾಡಲಿಕ್ಕೆ ಬೇಕಾಗಿ ಇರುವಂತಹ ಒಂದು ಪ್ರಮಾಣ ಪತ್ರ. ಜೀವಿತ ಪ್ರಮಾಣ ಪತ್ರ 1 ವರ್ಷಕ್ಕೆ ಒಮ್ಮೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ ಅಂತ ಎಲ್ಲಿ ತನಕ ಇರುತ್ತೋ ಅಲ್ಲಿಯವರೆಗೆ ಪ್ರತಿ ವರ್ಷ ನೀವು ಜೀವಿತ ಪ್ರಮಾಣ ಪತ್ರವನ್ನು ಗೌರ್ಮೆಂಟಿಗೆ ಸಲ್ಲಿಸಬೇಕು. ಇನ್ನು ಈ ಜೀವಿತ ಪ್ರಮಾಣ ಪತ್ರವನ್ನು ಎಲ್ಲಿ ಮಾಡಬೇಕು ಅಂತ ನೋಡಲಿಕ್ಕೆ ಹೋದರೆ, ಈಗ ಆಲ್ರೆಡಿ ಮರಣ ಹೊಂದಿದವರು ಇರ್ತಾರಲ್ಲ, ಅಂದರೆ ಸುಮಾರು 68,000ಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ಅಂಥವರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಜಮಾ ಆಗ್ತಾ ಇದೆ. ಅಂತಹ ಮೋಸದ ಹಣ ಸೋರಿಕೆಯನ್ನು ತಡೆಗಟ್ಟುವ ಸಲುವಾಗಿ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳಿರುವಂಥದ್ದು. ಈಗ 1,24,00,000 ಜನರು ಗೃಹಲಕ್ಷ್ಮಿಯರ ಅಪ್ಲಿಕೇಶನನ್ನು ಹಾಕಿರ್ತಾರೆ. ಅದರಲ್ಲಿ ಅಷ್ಟು ಗೃಹಲಕ್ಷ್ಮಿಯರು 2000 ಹಣದ ಹಾಗೆ ಪಡ್ಕೊಳ್ತಾ ಇದ್ರು. ಈಗ 2.5 ವರ್ಷದಿಂದ ಮರಣ ಹೊಂದಿದವರು ಅಂದರೆ 1,44,056 ಜನರು ಮರಣ ಹೊಂದಿದವರು ಇದ್ದಾರೆ. ಈಗ 1,46,056 ಜನರು ಮರಣ ಹೊಂದಿದವರಲ್ಲಿ 68,000 ಜನರು ಮರಣ ಹೊಂದಿಲ್ಲ ಎಂದು 2,000 ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಎಂದು ಸರ್ಕಾರ ಹೇಳ್ತಾ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಬೇಕಾಗಿ ಜೀವಿತ ಪ್ರಮಾಣ ಪತ್ರವನ್ನು ಕೊಡಲೇಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇದನ್ನು ಎಲ್ಲಿ ಹೋಗಿ ಮಾಡಬೇಕು, ಈ ಲೈಫ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಪ್ರಮಾಣ ಪತ್ರವನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಕೇಳಿದರೆ,
ಹಾಗೆಯೇ ಎಲ್ಲಿ ಮಾಡಿಸಬೇಕು ಎಂದು ಕೇಳುವುದಾದರೆ ಅದು ಸೈಬರ್ ಸೆಂಟರ್ನಲ್ಲಿ ಮಾಡಿಕೊಡ್ತಾರೆ. ಅಂದರೆ CSC ಕೇಂದ್ರ ಏನಿದೆ ಗ್ರಾಮ 1 ಕರ್ನಾಟಕ 1 ಅಲ್ಲಿ ಕೂಡ ಮಾಡಿಕೊಡ್ತಾರೆ. ಆದರೆ ನೀವು ಇವಾಗಲೇ ಹೋಗಿ ಸೈಬರ್ ಕೇಂದ್ರಗಳಲ್ಲಿ ವೇಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಅಂದರೆ ಸರ್ಕಾರ ಈಗ ಎಲ್ಲಿ ಸಲ್ಲಿಸಬೇಕು ಅಂತ, ಯಾವಾಗ ಸಲ್ಲಿಸಬೇಕು ಅಂತ ಕೂಡ ಆರ್ಡರ್ ಲೆಟರ್ ಎಲ್ಲೂ ಕೂಡ ಕಳಿಸಿಲ್ಲ. ಅಂದರೆ ಈ ರೀತಿ ರೂಲ್ಸ್ ತರ್ತೇವೆ ಅಂತ ಮಾತ್ರ CM ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂಥದ್ದು. ಒಂದು ವೇಳೆ ಅಪ್ಡೇಟ್ ಮಾಡಲಿಕ್ಕೆ ಬಂದರೆ ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ಇವಾಗಲೇ ನೀವು ಹೋಗಿ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಯಾವತ್ತಿಂದ ಅಂದರೆ ಫೆಬ್ರವರಿ 14ರಿಂದ ನೋ ಮೊಬೈಲ್, ನೋ ಸೋಷಿಯಲ್ ಮೀಡಿಯಾ, ನೋ TV ಅಂತ ಬೆಳಗಾವಿಯಲ್ಲಿ ಜಾರಿಗೆ ತರ್ತಾ ಇದ್ದೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರು. ಈಗ ರಾಜ್ಯಾದ್ಯಂತ ಇದನ್ನು ತರಲಿಕ್ಕೆ ಸಪೋರ್ಟ್ ಅಂದರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು, ಮೀಡಿಯಾದವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಅಂದರೆ ಇಡೀ ನಮಗೆ ಸೋಷಿಯಲ್ ಮೀಡಿಯಾವನ್ನೇ ಬ್ಯಾನ್ ಮಾಡ್ತೇವೆ ಅಂತ ಕೂಡ ಹೇಳಿಲ್ಲ. ಅಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರೆ ಇದನ್ನು ಜಾರಿಗೆ ತರಲಿಕ್ಕಾಗುತ್ತೆ. ಅಂದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡಲಿಕ್ಕೆ ಅಲ್ಲ, ಕೇವಲ ಸಂಜೆ 7 ಗಂಟೆಯಿಂದ 9 ಗಂಟೆಯವರೆಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬಾರ್ದು ಅಂತ ಹೇಳಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಉಂಟು, ಎಕ್ಸಾಮ್ ಇದ್ರೂ ಕೂಡ ಮಕ್ಕಳು ಮೊಬೈಲ್ನಲ್ಲೇ ಕಾಲ ಕಳೀತಾ ಇದ್ದಾರೆ ಎಂಬ ಒಂದೇ ಒಂದು ಉದ್ದೇಶ. ಇದನ್ನು ಎಲ್ಲ ಕಾಲೇಜ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಯೂನಿವರ್ಸಿಟಿ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದರೆ, ಅದರ ಜೊತೆಗೆ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದರೆ, ಪೋಷಕರು ಕೂಡ ಸಪೋರ್ಟ್ ಮಾಡಿದರೆ ಇದನ್ನು ಜಾರಿಗೆ ತರಲಿಕ್ಕೆ ತುಂಬ ಸುಲಭ. ನಮ್ಮ ಮಕ್ಕಳು ದಾರಿ ತಪ್ಪುವುದನ್ನು ಇದರ ಮೂಲಕ ತಪ್ಪಿಸಲಿಕ್ಕೆ ಆಗುತ್ತೆ ಅಂತ ಕೂಡ ಈ ಯೋಜನೆಯನ್ನು ಬೆಳಗಾವಿಯಲ್ಲಿ ಜಾರಿಗೆ ತರ್ತಾ ಇರೋದು. ಅದನ್ನು ಇಡೀ ರಾಜ್ಯಾದ್ಯಂತ ಕೂಡ ಎಲ್ಲರ ಸಪೋರ್ಟ್ ಮಾಡಿದರೆ, ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಮೀಡಿಯಾದವರಾಗಿದ್ದರು, ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಿದರೆ ಇದನ್ನು ಜಾರಿಗೆ ತರಲಿಕ್ಕೆ ತುಂಬ ಸುಲಭ. ಇದು ಮಕ್ಕಳ ದೃಷ್ಟಿಯಿಂದ ಇದು ಒಳ್ಳೆಯ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಉಂಟು ಅಂತ ಹೇಳುವ ಒಂದೇ ಕಾರಣಕ್ಕೆ ಮಕ್ಕಳು ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತಾರೆ, ಗೇಮ್ ಆಡ್ತಾ ಇರ್ತಾರೆ. ಆದರೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಮಕ್ಕಳು ಗಮನ ಹರಿಸ್ತಾ ಇಲ್ಲ. ಎಕ್ಸಾಮ್ ಇದ್ರೂ ಕೂಡ ಮೊಬೈಲಲ್ಲೇ ಕಾಲ ಕಳೆಯುವುದನ್ನು ಮನಗಂಡಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಬೇಕಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಅನಿಸಿಕೆ ಇದರ ಬಗ್ಗೆನೂ ಕೂಡ, ನೋ ಸೋಷಿಯಲ್ ಮೀಡಿಯಾ ಇದರ ಬಗ್ಗೆನೂ ಕೂಡ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಎರಡನ್ನೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕೂಡ ಬರೀಲಿಕ್ಕೆ ಮರಿಬೇಡಿ. ಇನ್ನು ಇದು 3 ವಿಷಯದ ಬಗ್ಗೆ ಸಹ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೇನೆ. 25ನೇ ಕಂತಾಗಿರ್ಬೋದು, ಜೀವಿತ ಪ್ರಮಾಣ ಪತ್ರ ಆಗಿರ್ಬೋದು, ನೋ ಸೋಷಿಯಲ್ ಮೀಡಿಯಾ ಇದರ ಬಗ್ಗೆನೂ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನನ್ನು ನಾನು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಿಮಗೂ ಕೂಡ ಅದರ ಬಗ್ಗೆ ಕಂಪ್ಲೀಟ್ ಅರಿವು ಬಂದಿದೆ, ಅಂದರೆ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಪ್ರಕಾರ ಒಂದು ವೇಳೆ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಲಿಕ್ಕೆ ಇದ್ದರೆ ಅದು ಬ್ಯಾಂಕ್ಗಳಲ್ಲಿ ಇರಬಹುದು ಅಂತೇಳಿ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂತ ಹೇಳಿದರೆ ಹಣ ಬರ್ತಾ ಇರುವಂಥದ್ದು ಬ್ಯಾಂಕ್ ಮೂಲಕ, ಸೊ ಅಲ್ಲಿಯೇ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಅಂದರೆ ನಾವು ಎಲ್ಲ ಡಾಕ್ಯುಮೆಂಟನ್ನು ಕೂಡ ಬ್ಯಾಂಕಿಗೆ ಸಬ್ಮಿಟ್ ಮಾಡುವಂಥದ್ದು, ಆಧಾರ್ ಕಾರ್ಡ್ ಆಗಿರ್ಬೋದು, ಯಾವುದು ಕೂಡ ನಮಗೆ ಅಪ್ಡೇಟ್ ಬಂದರೆ ನಾವು ಬ್ಯಾಂಕಿಗೆ ಮಾಡುವಂಥದ್ದು. ಯಾವುದೇ ಫಿನಾನ್ಷಿಯಲ್ ವ್ಯವಹಾರಕ್ಕೆ ನಾವು ಬ್ಯಾಂಕಲ್ಲೇ ಹೋಗಿ ಸಲ್ಲಿಸಬೇಕಾಗುತ್ತೆ. ಆ ರೀತಿ ನಾನು ಅಂದ್ಕೊಂಡಿದ್ದೇನೆ. ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಇರಬಹುದು ಅಂತ ಹೇಳಿ ಜೀವಿತ ಪ್ರಮಾಣ ಪತ್ರವನ್ನು ಮಾಡಿಸುವಂಥದ್ದು ಸೈಬರ್ ಕೇಂದ್ರಗಳಲ್ಲಿ ಸಬ್ಮಿಟ್ ಮಾಡೋದು ಬ್ಯಾಂಕ್ಗಳಲ್ಲಿ ಆಗಿರಬಹುದು ಅಂತೇಳಿ. ಆದರೆ ಗೌರ್ಮೆಂಟ್ ಎಲ್ಲಿ ಕೂಡ ಹೇಳಲಿಲ್ಲ, ಅದನ್ನು ಜಾರಿಗೆ ಕೂಡ ತರಲಿಲ್ಲ. ಈ ರೂಲ್ಸ್ ತರಬಹುದು ಅಂತ ಹೇಳಿ ಮಾತ್ರ CM ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂಥದ್ದು. ಅದರ ಬಗ್ಗೆ ನೀವು ಇದು 3 ವಿಷಯದ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇನ್ನೂ ಕೂಡ ನಿಮಗೆ 25ನೇ ಕಂತು ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ ಕೂಡ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ನೀವು ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸ್ ಉಂಟು, ಅಲ್ಲಿ ತಿಳಿಸಿ. ಯಾಕೆಂತ ಹೇಳಿದರೆ ನೆಕ್ಸ್ಟ್ ನನಗೆ ವಿಡಿಯೋ ಮಾಡಲಿಕ್ಕೂ ಈಸಿ ಆಗುತ್ತೆ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.